ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರ ವಿರುದ್ಧ ಸಮರ ಸಾರಿದ್ದ ಬಿಬಿಎಂಪಿ ಅದೇ ತೆರಿಗೆದಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಅರ್ಧದಷ್ಟು ತೆರಿಗೆ ಪಾವತಿಸೋದಕ್ಕೆ ಅನುಮತಿ ಕೊಟ್ಟಿದೆ. 10 ಲಕ್ಷಕ್ಕಿಂತ ಹೆಚ್ಚಿನ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಆಫರ್ ಕೊಟ್ಟಿದೆ. ನೋಟಿಸ್ ಸಿಕ್ಕಿರೋ ಆಸ್ತಿ ತೆರಿಗೆದಾರರಿಗೆ ಗುಡ್ ನ್ಯೂಸ್. 50% ಮಾತ್ರ ತೆರಿಗೆ ಪಾವತಿಗೆ ಪಾಲಿಕೆ ಆಫರ್. ಇತ್ತೀಚೆಗಷ್ಟೇ ತೆರಿಗೆ ರಿಯಾಯಿತಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವು ನೀಡಿದ್ರು. ಈ ಬಗ್ಗೆ ಚರ್ಚೆ ನಡೆಯುತ್ತಿರೋ ಹೊತ್ತಲ್ಲೇ ಬಿಬಿಎಂಪಿ ಟ್ಯಾಕ್ಸ್ ಆಫರ್ ಕೊಟ್ಟಿದೆ. ಆರ್ಥಿಕ ವರ್ಷ ಮುಗಿಯೋದ್ರೊಳಗೆ ಬಿಬಿಎಂಪಿ 4,500 ಕೋಟಿ ತೆರಿಗೆ ಸಂಗ್ರಹ ಮಾಡಬೇಕಿದೆ. ಆದರೆ ಆಸ್ತಿ ಮಾಲೀಕರು ತೆರಿಗೆ ಕಟ್ಟೋಕೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಹೀಗಾಗಿ 10 ಲಕ್ಷಕ್ಕಿಂತ ಹೆಚ್ಚು ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡವರಿಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ ಪಡೆದ ಆಸ್ತಿ ಮಾಲೀಕರು ಬಾಕಿ ಇರುವ ಟ್ಯಾಕ್ಸ್ನಲ್ಲಿ ಅರ್ಧದಷ್ಟು ಪಾವತಿ ಮಾಡಬೇಕು. ನಮಗೆ ಏನು ಡಿಮಾಂಡ್ ನೋಟಿಸ್ ಕೊಟ್ಟಿದ್ದೇವೆ ಅದಕ್ಕೆ 50% ಕಟ್ಟಿ, ಸಪೋಸ್ ಅವರಿಗೆ ವ್ಯಾಜ್ಯ ಇದೆ, ಈ ಪೆನಾಲ್ಟಿ ತುಂಬ ದುಬಾರಿ ಆಯಿತು, ಡಬಲ್ ಆಯಿತು, 3 ಆಯಿತು, ಅದು ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಏನಾದರೂ ಕಂಡು ಬಂದಲ್ಲಿ ಅವರು ಅಪೀಲ್ ಹಾಕಿ 50% ದುಡ್ಡು ಕಟ್ಟರೆ ಆ ಅಪೀಲ್ ಯಾರ್ಯಾರಿಗೆ ಇರುತ್ತೆ ಅವರಿಗೆ ನಾಳೆ ದಿವಸ ಸರ್ಕಾರ ಏನು ಚೇಂಜ್ ಮಾಡ್ತದೆ ರೂಲ್ ಅವರಿಗೆ ಕೂಡ ಅನ್ವಯ ಆಗ್ತದೆ. ಇಷ್ಟಕ್ಕೂ 50% ಟ್ಯಾಕ್ಸ್ ಆಫರ್ ಏನು ಅನ್ನೋದನ್ನ ನೋಡೋದಾದ್ರೆ, ಸದ್ಯ ಬಾಕಿ ಇರುವ ತೆರಿಗೆಯಲ್ಲಿ 50% ತೆರಿಗೆಯನ್ನ ಮೊದಲು ಪಾವತಿ ಮಾಡಬೇಕು. ಹಾಗಂತ ಉಳಿದ 50% ತೆರಿಗೆ ಮನ್ನಾ ಆಗಲ್ಲ. ತೆರಿಗೆ ಪಾವತಿ ಬಳಿಕ ಬಾಕಿ ತೆರಿಗೆಗೆ ಬಡ್ಡಿ ಜಾಸ್ತಿ ಆಯಿತು, ತೆರಿಗೆ ಕಟ್ಟೋಕೆ ಕಷ್ಟ ಆಗ್ತಿದೆ ಅಂತ ಮೇಲ್ಮನವಿ ಸಲ್ಲಿಸಿದ್ರೆ ಉಳಿದ 50% ತೆರಿಗೆಯಲ್ಲಿ ಮಾತ್ರ ವಿನಾಯಿತಿ ಸಿಗಲಿದೆ. ಒಂದು ವೇಳೆ ಸರ್ಕಾರ ತೆರಿಗೆ ಪಾವತಿಗೆ ತಿದ್ದುಪಡಿ ತಂದ್ರೂ ಸಮಸ್ಯೆ ಇಲ್ಲ. ಈಗ ಟ್ಯಾಕ್ಸ್ ಕಟ್ಟಿರುವವರಿಗೆ ಆ ಕಾನೂನು ಅನ್ವಯವಾಗುತ್ತೆ ಅಂತ ಬಿಬಿಎಂಪಿ ಮಾಹಿತಿ ನೀಡಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.